ಯಲೆರಾಂಪುರ ಮಠದ ಆವರಣದಲ್ಲಿ ರೈತರಿಗಾಗಿ ಮಿಶ್ರತಳಿ ರಾಸುಗಳ ಹಾಲು ಕರೆಯುವ ಸ್ಪರ್ಧೆ. ರೈತರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ. ತುಮಕೂರು ಹಾಲು ಒಕ್ಕೂಟದಿಂದ ವಿನೂತನ ಕಾರ್ಯಕ್ರಮ ಆಯೋಜನೆ. ರಾಸುಗಳಿಗೆ ಪೂಜೆ ಸಲ್ಲಿಸಿ ಸ್ಪರ್ಧೆಗೆ ಚಾಲನೆ ನೀಡಿದ ಶ್ರೀ ಹನುಮಂತನಾಥ ಸ್ವಾಮೀಜಿ. 50ಕ್ಕೂ ಹೆಚ್ಚು ರೈತರು ತಮ್ಮ ರಾಸುಗಳೊಂದಿಗೆ ಸ್ಪರ್ಧೆಯಲ್ಲಿ ಭಾಗಿ. ಗುರುವಾರ ಸಂಜೆ ಹಾಗೂ ಶುಕ್ರವಾರ ಬೆಳಗ್ಗೆ ನಡೆದ ಹಾಲು ಕರೆಯುವ ಸ್ಪರ್ಧೆ. ಅತಿ ಹೆಚ್ಚು ಹಾಲು ಕರೆದು ಬೈಚೇನಹಳ್ಳಿಯ ವಿನೋದ್ ರಾಜ್ ಪ್ರಥಮ ಬಹುಮಾನ. ಅನಾರೋಗ್ಯದಿಂದ ಮೃತಪಟ್ಟ ರಾಸುಗಳ ರೈತರಿಗೆ ಚೆಕ್ ವಿತರಣೆ. ಉತ್ತಮ ರಾಸುಗಳನ್ನ ಸಾಕಿದ ರೈತರಿಗೆ ಬಹುಮಾನ ವಿತರಣೆ. ಎಸ್ ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಮಠದ ಆವರಣದಲ್ಲಿ ರೈತರಿಗಾಗಿ ವಿನೂತನ ಕಾರ್ಯಕ್ರಮವೊಂದು ಗಮನ ಸೆಳೆದಿದೆ. ತುಮಕೂರು ಹಾಲು ಒಕ್ಕೂಟ ಹಾಗೂ ಯಲೆರಾಂಪುರ ಹಾಲು ಉತ್ಪಾದಕರ ಸಂಘದ ವತಿಯಿಂದ ಮಿಶ್ರತಳಿ ರಾಸುಗಳ ಹಾಲು ಕರೆಯುವ ಸ್ಪರ್ಧೆ ಮತ್ತು ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುತ್ತಮುತ್ತಲ ಹಳ್ಳಿಗಳಿಂದ ಆಗಮಿಸಿದ್ದ 50ಕ್ಕೂ ಹೆಚ್ಚು ರೈತರು ತಮ್ಮ ರಾಸುಗಳೊಂದಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಯಲೆರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿರವರು ರಾಸುಗಳಿಗೆ ಪೂಜೆ ಸಲ್ಲಿಸಿ ಸ್ಪರ್ಧೆಯನ್ನ ಉದ್ಘಾಟಿಸಿದರು. ಇದು ತಾಲೂಕಿನಲ್ಲಿಯೇ ಮೊದಲ ಬಾರಿಗೆ ಆಯೋಜಿಸಲಾಗಿರುವ ವಿನೂತನ ಕಾರ್ಯಕ್ರಮವಾಗಿದ್ದು, ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸ್ಪರ್ಧೆಯಲ್ಲಿ ಬೈಚೇನಹಳ್ಳಿಯ ವಿನೋದ್ ರಾಜ್ ಅತಿ ಹೆಚ್ಚು ಹಾಲು ಕರೆಯುವ ಮೂಲಕ ಪ್ರಥಮ ಬಹುಮಾನ ಪಡೆದು ಗಮನ ಸೆಳೆದರು. ನಮ್ಮೂರು ಬೈಚೇನಹಳ್ಳಿ. ಯಲೆರಾಂಪುರ ಗ್ರಾಮದಾಗೆ ಹಾಲು ಕರೆ ಸ್ಪರ್ಧೆನ ಏರ್ಪಡಿಸಿದ್ರು. ನಾವು ಬಂದು ಭಾಗವಹಿಸಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದೀವಿ. ಎಲ್ಲ ಯುವಕರಿಗೆ ಹೇಳೋದೇನೆಂದರೆ, ಎಲ್ಲರೂ ಬಂದು ಭಾಗವಹಿಸಿ ಕೆಲ್ಸಕ್ಕೆ ಹೋದ್ರೆ ಈಗ ಫ್ಯಾಕ್ಟ್ರಿಗಳಿಗೆ ಹೋದರೆ 10-15 ಸಾವಿರ ಕೊಡ್ತಾರೆ. ನೀವು ಇಲ್ಲಿ 1-2 ವರ್ಷ ಕಟ್ಕೊಂಡ್ರು 15 ದಿನಕ್ಕೆ 15 ಸಾವಿರ ಅಂತ 20 ಲೀಟ್ರ್ ಹಾಲು ಹಾಕೊಂಡ್ರು 15-20 ಸಾವಿರ ದುಡ್ಡು ಬರುತ್ತೆ. 15 ದಿನಕ್ಕೆ ನೀವು ಇಲ್ಲೇ ದುಡ್ಕೋಬೋದು. ತಮ್ಮ ಬಹುಮಾನದಲ್ಲಿ ಏನು ಮಾಡಬೇಕು ಅಂತಿದ್ದೀರಾ? ಇದನ್ನೇ ಇನ್ನು ಈಗ 30 ಸಾವಿರ ಪ್ರಥಮ ಬಹುಮಾನ ಬಂದಿದೆ. ಅದಕ್ಕೆ ಇನ್ನೊಂದು 20 ಸಾವಿರ ಹಾಕಿದ್ರೆ ಇನ್ನೊಂದು ಹಸು ಬರುತ್ತೆ. ಅದರಿಂದ ಇನ್ನೂ ಹಾಲು ಕರೆದಾಕಿದ್ರೆ ಇನ್ನೂ ದುಡ್ಡು ಮಾಡ್ಬೋದು. ತುಂಬ ಖುಷಿ ಆಗ್ತಿದೆ. ಇನ್ನು ಪ್ರಥಮ ಬಾರಿ ಫಸ್ಟ್ನೇ ಬಾರಿ ಬಂದು ಕರೆದಿರೋದು, ಕಾಂಪಿಟೇಷನ್ನಿಂದ ಬಂದಿರೋದೇ ಫಸ್ಟ್ಗೆ ಪ್ರಥಮ ಬಹುಮಾನ ಪಡೆದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮುಂದೆ ನಮ್ಮ ಲೈಫ್ ಫುಲ್ಲು ಇದೇ ವೃತ್ತಿಗೆ ಬೆಳಿಬೇಕು ಅಂತ ಇದ್ದೀನಿ. ಇದೇ ವೃತ್ತಿನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ರೈತರಲ್ಲಿ 20 ಜನ ಪಾಲ್ಗೊಂಡಿದ್ರು ಕಾಂಪಿಟೇಷನ್ನಲ್ಲಿ. ಅದರಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಇದಲ್ಲದೆ ಅನಾರೋಗ್ಯದಿಂದ ಮೃತಪಟ್ಟ ರಾಸುಗಳ ರೈತರಿಗೆ ಚೆಕ್ ವಿತರಣೆ ಮಾಡಲಾಗಿದ್ದು, ಉತ್ತಮ ರಾಸುಗಳನ್ನು ಸಾಕಿದ ರೈತರಿಗೆ ಬಹುಮಾನವನ್ನು ಸಹ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಹನುಮಂತನಾಥ ಸ್ವಾಮೀಜಿರವರು, ಹೈನುಗಾರಿಕೆ ಇಂದು ಯಾವುದೇ ಸಾಫ್ಟ್ವೇರ್ ಉದ್ಯಮಕ್ಕಿಂತ ಹಿಂದೆ ಇಲ್ಲ. ರೈತರು ವಿಶೇಷ ತಳಿಯ ರಾಸುಗಳನ್ನು ಸಾಕುವ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಯುವಕರಿಗೂ ಇದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಸಹಕಾರಿ ಎಂದು ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟ ಮತ್ತು ಪಶುಪಾಲನಾ ಕೇಂದ್ರ ಸಂಯೋಗದಲ್ಲಿ ಶ್ರೀಮಠದ ಆವರಣದಲ್ಲಿ 2 ದಿನಗಳ ಕಾಲ ರೈತರಿಗೆ ಉತ್ತೇಜನವನ್ನು ಕೊಡುವಂಥ ಸದುದ್ದೇಶದಿಂದ ಹಾಲು ಕರೆಯುವ ಸ್ಪರ್ಧೆ ಮತ್ತು ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮಗಳನ್ನು ತುಮಕೂರು ಹಾಲು ಒಕ್ಕೂಟದ ಸಹಯೋಗದಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ. ಏನು ಈ ಭಾಗದ ತಾಲೂಕಿನ ನಿರ್ದೇಶಕರಂಥ ಸಿದ್ದಗಂಗಯ್ಯನವರ ನೇತೃತ್ವದಲ್ಲಿ ಅವರಾಗಲೇ ತಿಳಿಸಿದಾಗೆ ಶ್ರೀದೇವಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ದೃಷ್ಟಿ ಕಣ್ಣಿನ ಆಸ್ಪತ್ರೆ ಕೊರಟಗೆರೆಯವರ ವತಿಯಿಂದ ಕಣ್ಣಿನ ತಪಾಸಣಾ ಶಿಬಿರ, 10 ಹಲವಾರು ಯೋಜನೆಗಳನ್ನು ರೈತರ ಪರವಾಗಿ ಇವತ್ತು ಕಾರ್ಯವನ್ನು ಮಾಡ್ತಾಯಿದೆ. ನಾವು ಯಾವತ್ತೂ ಪ್ರತಿ ಸಂದರ್ಭದಲ್ಲಿ ಏನು ಇವತ್ತು ಹೈನುಗಾರಿಕೆಯಲ್ಲಿ ರೈತ ನಂಬಿದ್ದಾನೆ, 1 ಅಥವಾ 2 ಹಸುಗಳನ್ನು ಕಟ್ಟಿ ಬದುಕನ್ನು ಮಾಡ್ತಾಯಿದ್ದಾರೆ. ಬಹುತೇಕ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತೊಗೊಳ್ಳುವಂಥಷ್ಟು ಸಂಬಳವನ್ನು ಒಂದು ಹಸುವಿಂದ ದುಡಿಬೋದು. ಭಾಳ ವಿಶೇಷ ಅಂತೇಳಿದ್ರೆ ನಮ್ಮ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟ ಕಳಂಕರಹಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೇವಲ ಹಣವನ್ನು ಗಳಿಸಿ ಸಹಕಾರಿ ಯೂನಿಯನ್ ನಡೆಸೋದಲ್ಲದೆ ನಮ್ಮ ಹಸುಗಳನ್ನು ರೈತರ ವರ್ಗದ ಬಡ ಹೆಣ್ಣು ಮಕ್ಕಳಿಗೆ
ನಗರ ಪ್ರದೇಶದಲ್ಲಿ ಉಚಿತವಾಗಿ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿರುವಂಥದ್ದು. ಹಲವಾರು ಯೋಜನೆಗಳು ಈ ತುಮಕೂರು ಹಾಲು ಒಕ್ಕೂಟದಿಂದ ಆಯೋಜನೆ ಮಾಡಿದ್ದಾರೆ. ಮತ್ತು ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ರೈತರು ಕಡಿಮೆ ಅವಧಿಯಲ್ಲಿ ಹಾಲು ಕರೆಯುವಂಥ ಸ್ಪರ್ಧೆ ಇವತ್ತು ಸಂಜೆ ಮತ್ತು ಬೆಳಗ್ಗೆ ಯಾರು ಅತಿ ಹೆಚ್ಚು ಹಾಲನ್ನು ಕರೀತಾರೆ ಅವರಿಗೆ ಬಹುಮಾನಗಳನ್ನು ಕೊಡುವಂಥದ್ದು, ಯಾರು ಕರುಗಳನ್ನು ಚೆನ್ನಾಗಿ ಸಾಕಿರೋ ಅವರಿಗೆ ಬಹುಮಾನಗಳನ್ನು ಕೊಡುವಂಥದ್ದು. ಇದರ ಉದ್ದೇಶ ಇಷ್ಟೇ, ಹೈನುಗಾರಿಕೆಯಲ್ಲೂ ಕೂಡ ರೈತನು ಕೂಡ ಸ್ವಾವಲಂಬಿಗಾಗಿ ಬದುಕಬೇಕು ಅನ್ನೋಂಥದ್ದು. ಏನೆಲ್ಲ ಅವರು ರೈತರುಗಳಿಗೆ ಮನವರಿಕೆಗಳನ್ನು ಮಾಡಬೇಕು ಆ ದೃಷ್ಟಿಯನ್ನು ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟ ಕಾರ್ಯವನ್ನು ಮಾಡ್ತಾ ಇದ್ರ ಜೊತೆಗೆ ರೈತ ಹಾಲನ್ನು ಕರೆಯುವಂಥ ರೈತ ಸಾವನ್ನಪ್ಪಿದರೆ ಹುಲ್ಲಿನ ಬಣವೆಗೆ ಬೆಂಕಿ ಬಿದ್ದು ಹಲವಾರು ಯೋಜನೆಗಳು ಇವತ್ತು ನಮ್ಮ ರೈತರ ಬದುಕಿಗೆ ಬೆಳಕಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಹೆಚ್ಚೆಚ್ಚು ರೈತರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಇದು ಹೈನುಗಾರಿಕೆ ಉದ್ಯಮ ಯಶಸ್ವಿಯಾದಂಥ ಕಾರ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ನಾಳೆ ನಡೆಯುವಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಆಸ್ತಿಕ ಸದ್ಭಕ್ತರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತೇನೆ. ತುಮಲ್ ನಿರ್ದೇಶಕ ಸಿದ್ದಗಂಗಯ್ಯರವರು ಮಾತನಾಡಿ, ರೈತರಿಗೆ ಅಗತ್ಯವಿರುವ ತರಬೇತಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಪ್ರಮುಖ ಗುರಿ. ಮುಂದೆಯೂ ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ನಮಸ್ಕಾರ. ತುಮಕೂರು ಜಿಲ್ಲಾ ಹಾಲು ಸಹಕಾರ ಒಕ್ಕೂಟ ವತಿಯಿಂದ ಕೊಡಗೆರೆ ಕ್ಷೇತ್ರದ ವಿಭಾಗದಿಂದ ಕೋಲಾರ ಹೋಬಳಿಯಲ್ಲಿ ಏನು ಹಸುಗಳಲ್ಲಿ ಹೆಚ್ಚು ಹಾಲು ಕರೆಯುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು ದಿನಾಂಕ 22/3/2026 ಶ್ರೀ ಕ್ಷೇತ್ರ ಇಲ್ಲಿ ಯಲೆರಾಂಪುರ ಶ್ರೀ ಕ್ಷೇತ್ರ ಮಠದಲ್ಲಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದು. ಈ ಒಂದು ಕಾರಣ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಸ್ಪರ್ಧೆಯನ್ನು ನಡೆಸುವಂಥ ಒಂದು ಪದ್ಧತಿಯನ್ನು ಬೆಳೆಸಿಕೊಂಡು ಬಂದಿದ್ದು. ಈ ಒಂದು ಸ್ಪರ್ಧೆಯ ಉದ್ದೇಶ ಏನು ಹೆಚ್ಚು ಹಾಲು ಕರೆಯುವಂಥ ಹಾಗೂ ಹೆಚ್ಚು ಹಾಲು ಕರೆಯುವ ಹಸುಗಳನ್ನು ಕಟ್ಟುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥ ರೈತರಲ್ಲಿ ಉತ್ಸಾಹ ಮತ್ತು ಉತ್ತೇಜನ ನೀಡುವಂಥ ಕಾರ್ಯಕ್ರಮವನ್ನು ಇಲಾಖೆ ಮತ್ತು ಏನು ವೈದ್ಯಕೀಯ ಪಶುಪಾಲನಾ ಕೇಂದ್ರ ವತಿಯಿಂದ ಹಮ್ಮಿಕೊಂಡಿದ್ದು, ಇದನ್ನು ಭಾಳ ಸುಸೂತ್ರವಾಗಿ ಈ ಒಂದು ಎಲ್ಲ ಸಾರ್ವಜನಿಕರು ಮತ್ತು ಪಶುಪಾಲಕರು ಹಾಗೂ ವೈದ್ಯಾಧಿಕಾರಿಗಳು ಹಾಗೂ ವೈದ್ಯ ಉಪನಿರ್ದೇಶಕರಾದ ಶಿವಪ್ರಸಾದ್ ಅವರು ಎಲ್ಲರ ಸಮ್ಮುಖದಲ್ಲಿ ಭಾಳ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಈಗ ಬೆಳಗಿನಿಂದ ಸಂಜೆಯ ಕಾರ್ಯಕ್ರಮ ಮುಗಿದಿದೆ. ಬೆಳಗ್ಗೆ 6 ಗಂಟೆಗೆ ಮತ್ತೊಮ್ಮೆ ಈ ಹಾಲು ಕರೆತಕ್ಕಂಥ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅದಕ್ಕೆ ತಾವುಗಳೆಲ್ಲರೂ ಇಲ್ಲಿ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತಾಲೂಕು ಒಕ್ಕೂಟದ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಪ್ರಥಮ ಬಹುಮಾನ ಅತಿ ಹೆಚ್ಚು ಕರೆದಂಥ ಹಸುಗಳಿಗೆ ಪ್ರಥಮ ಬಹುಮಾನ 30,000, ದ್ವಿತೀಯ 20,000, ತೃತೀಯ ಬಹುಮಾನ 10,000ಗಳನ್ನು ಮಾಡಲಾಗಿದೆ. ಅದರ ಜೊತೆಯಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಹಾಗಾಗಿ ಬೆಳಗ್ಗೆ ಸುಮಾರು 100ರಿಂದ 150 ಮಿಶ್ರತಳಿ ಕರುಗಳು ಭಾಗವಹಿಸಿರುತ್ತವೆ. ಅದರಲ್ಲಿ ಅತ್ಯುತ್ತಮವಾದಂಥ ಕರುಗಳನ್ನು ಆಯ್ಕೆ ಮಾಡಿ ಅವುಗಳಿಗೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಹಾಗೂ ಉಳಿದ ಕರುಗಳಿಗೆ ಒಂದು ಸಮಾಧಾನಕರ ಬಹುಮಾನವನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನು ಪಶುಪಾಲನಾ ಕೇಂದ್ರ ಹಾಗೂ ನಮ್ಮ ತುಮಕೂರು KMF ಹಾಲು ಒಕ್ಕೂಟ ವತಿಯಿಂದ ಏರ್ಪಡಿಸಲಾಗಿದೆ. ಸೊ ಹಾಗಾಗಿ ಹಾಗೂ ಅದರ ಜೊತೆಯಲ್ಲಿ ಏನು ಆರೋಗ್ಯ ಶಿಬಿರವನ್ನು ಶ್ರೀದೇವಿ ವೈದ್ಯಕೀಯ ಕಾಲೇಜಿನ ವೈದ್ಯರ ತಂಡ ಬಂದು ಈ ಒಂದು ಯಲೆರಾಂಪುರ ಕುಂಚಿಟರ ಮಹಾಸಂಸ್ಥಾನ ಮಠದಲ್ಲಿ ಆವರಣದಲ್ಲಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರಿಗೆ ಉಚಿತವಾದಂಥ ಒಂದು ಆರೋಗ್ಯ ತಪಾಸಣಾ ಒಂದು ವ್ಯವಸ್ಥೆಯನ್ನು ಮಾಡಿ ಅದರ ಜೊತೆಗೆ ಕಣ್ಣು ನೇತ್ರ ಪರೀಕ್ಷೆಯನ್ನು ಕೂಡ ಮಾಡಿ ಅವರಿಗೆ ಕನ್ನಡಕವನ್ನು ಕೂಡ ಉಚಿತವಾಗಿ ನೀಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ಪದಾಧಿಕಾರಿಗಳು, ಪಶು ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇಂತಹ ಕಾರ್ಯಕ್ರಮಗಳು ರೈತರಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತಿದ್ದು ಹೈನುಗಾರಿಕೆಗೆ ಮತ್ತಿಷ್ಟು ಉತ್ತೇಜನ ನೀಡುತ್ತಿರುವುದು ವಿಶೇಷವಾಗಿದೆ.